ಹಾಯ್ ಫ್ರೆಂಡ್ಸ್, ನಿಜವಾಗ್ಲೂ ಜೀವನದಲ್ಲಿ ತುಂಬಾ ಯಶಸ್ಸು ಪಡೆಯೋದು ಅಷ್ಟು ಕಷ್ಟವಿದೆಯಾ? ಇದಕ್ಕೆ ನಾನು ಏನು ಹೇಳುತ್ತೇನೆಂದರೆ, ಜೀವನದಲ್ಲಿ ತುಂಬಾ ಸಕ್ಸಸ್ ಪಡೆಯೋದು ಅಷ್ಟೊಂದು ಕಷ್ಟವೇನಿಲ್ಲ. ನೀವು ನಿಮ್ಮ ಜೀವನದಲ್ಲಿ ನೀವೇನು ಅಂದುಕೊಂಡಿದ್ದೀರೋ ಅದೆಲ್ಲವನ್ನು ಪಡೆಯಬಹುದು, ಅಂದುಕೊಂಡಿದ್ದನ್ನು ಸಾಧಿಸಬಹುದು. ನೀವು ಅದೇಗೆ ಅಂತೀರಾ? ತುಂಬಾ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳನ್ನು ಓದಿದ ನಂತರ, ತುಂಬಾ ಸಕ್ಸಸ್ಫುಲ್ ವ್ಯಕ್ತಿಗಳ ಡಾಕ್ಯುಮೆಂಟರೀಸ್ ನೋಡಿದ ನಂತರ, ತುಂಬಾ ಸಕ್ಸಸ್ಫುಲ್ ವ್ಯಕ್ತಿಗಳ ಅಥವಾ ಕಂಪನಿಗಳ ಹಿಸ್ಟರಿ ತಿಳಿದುಕೊಂಡ ನಂತರ, ಫ್ರೆಂಡ್ಸ್, ನನಗನ್ನಿಸಿದ್ದು ಏನೆಂದರೆ, ನೀವು ನಿಮಗನ್ನಿಸಿದ್ದೆಲ್ಲವನ್ನು ಪಡೆಯಬಹುದು, ಆದರೆ ಈ ಕೆಳಗಿನ ಪ್ರೊಸೆಸ್ ಫಾಲೋ ಮಾಡುವುದರ ಮೂಲಕ ಮಾತ್ರ. ಫ್ರೆಂಡ್ಸ್, ಹಾಗಾದರೆ ಆ ಪ್ರೊಸೆಸ್ ಅಥವಾ ಟೆಕ್ನಿಕ್ಸ್ ಯಾವುವು ಅಂತೀರಾ? ಬನ್ನಿ ನೋಡೋಣ. ನಂಬರ್ 1, ಹ್ಯಾವ್ ಅ ಲಾಂಗ್ ಟರ್ಮ್ ವಿಷನ್. ಹೌದು ಫ್ರೆಂಡ್ಸ್, ನೀವು ಜಗತ್ತಿನ ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಯನ್ನ ತೆಗೆದುಕೊಳ್ಳಿ, ಅವರು ಯಾವಾಗಲೂ ಒಂದು ಲಾಂಗ್ ಟರ್ಮ್ ವಿಷನ್ ಅನ್ನು ಇಟ್ಟುಕೊಂಡೇ ಜೀವನ ನಡೆಸಿದ್ದು. ಧೀರುಭಾಯಿ ಅಂಬಾನಿಯವರು ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರೂ ಅವರ ವಿಷನ್ ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಒಂದು ಲಾಂಗ್ ಟರ್ಮ್ ವಿಷನ್ ಹೊಂದಿದ್ದರಿಂದಲೇ ಅವರು ಭಾರತದ ಕೈಗಾರಿಕಾ ಜಗತ್ತಿನಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ದು. ಹೀಗೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕಾದರೆ ಒಂದು ಲಾಂಗ್ ಟರ್ಮ್ ವಿಷನ್ ಅನ್ನು ಹೊಂದಿರುವುದು ತುಂಬಾ ಅವಶ್ಯಕ. ನಂಬರ್ 2, ವರ್ಕ್ ಹಾರ್ಡ್. ನಾನು ಜಗತ್ತಿನ ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ನೋಡಿದಾಗ ಅವರಲ್ಲಿನ ಒಂದು ವಿಶೇಷತೆ ನನಗೇನು ಕಂಡಿದ್ದೆಂದರೆ, ಅವರು ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕರ್ ಆಗಿದ್ದು. ಅವರು ಎಂದೂ ತಮ್ಮ ಜೀವನದಲ್ಲಿ ಒಂದು ದಿನದಲ್ಲಿ ಇಷ್ಟೇ ವರ್ಕ್ ಮಾಡಬೇಕಂತ ಟೈಮ್ ಲಿಮಿಟ್ ಹಾಕಿಕೊಂಡಿದ್ದೇ ಇಲ್ಲ. ಹಗಲು ರಾತ್ರಿಗಳೆನ್ನದೇ ತುಂಬಾ ಕಠಿಣ ಪರಿಶ್ರಮ ತಮ್ಮ ಫೀಲ್ಡ್ನಲ್ಲಿ ಹಾಕಿದ್ದರಿಂದಲೇ ಅವರು ಜಗತ್ತಿನ ಅತ್ಯಂತ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದು. ಸೊ ಫ್ರೆಂಡ್ಸ್, ನೀವು ಸಹ ನಿಮ್ಮ ಕನಸುಗಳನ್ನು ನನಸಾಗಿಸಬೇಕಾದರೆ ತುಂಬಾ ಹಾರ್ಡ್ ವರ್ಕ್ ಮಾಡುವುದು ಅತ್ಯಗತ್ಯವಾಗಿದೆ. ನಂಬರ್ 3, ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಹೌದು ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಅನ್ನುವುದು ನಾವು ಮಾಡುವ ಸಾಧನೆಗಳ ಹಿಂದಿನ ಅತ್ಯಂತ ದೊಡ್ಡ ರಹಸ್ಯವಾಗಿದೆ. ನೀವು ಎಲ್ಲ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ಗಳನ್ನು ನೋಡಿ, ಅವರು ನಿಯಮಿತವಾಗಿ ವಿಡಿಯೋಗಳನ್ನು ಹಾಕಿದ್ದೇ ಅವರು ತಮ್ಮ ಸಬ್ಸ್ಕ್ರೈಬರ್ಸ್ಗಳನ್ನು ಗೇನ್ ಮಾಡಿಕೊಳ್ಳಲು ಸಾಧ್ಯವಾಯಿತು. ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಲು ಸಾಧ್ಯವಾಯಿತು. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ಗಳಿಸಿರುವ ಹಿಂದಿನ ಕಾರಣ ಅವನು ದಿನಾಲು ತಪ್ಪದೆ ಓದಿದ್ದೇ ಅವನ ಫಲಿತಾಂಶದ ಹಿಂದಿನ ಕಾರಣ ಅಂತ ಹೇಳಬಹುದು. ಹೀಗಾಗಿ ನೀವು ಯಾವುದೇ ಫೀಲ್ಡ್ನಲ್ಲಿ ಇದ್ದರೂ ಆ ಫೀಲ್ಡ್ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಾಗಲೇ ನಿಮಗೆ ಯಶಸ್ಸು ಸಿಗಲು ಸಾಧ್ಯ ಅಂತ ಹೇಳಲು ನಾನು ಬಯಸುತ್ತೇನೆ. ನಂಬರ್ 4, ಕೀಪ್ ಮೂವಿಂಗ್ ಫಾರ್ವರ್ಡ್. ಹೌದು ಫ್ರೆಂಡ್ಸ್, ಸಕ್ಸಸ್ಫುಲ್ ವ್ಯಕ್ತಿಗಳ ಒಂದು ವಿಶೇಷತೆ ಏನೆಂದರೆ, ಅವರು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ನೀವು ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ನೋಡಿದಾಗ ಅವರು ಎಂದೂ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿರುವುದಿಲ್ಲ. ಅವರು ಯಾವುದಾದರೊಂದು ಪ್ರಯತ್ನದಲ್ಲಿ ಸೋಲನ್ನು ಕಂಡಾಗ ತಕ್ಷಣವೇ ಅವರು ಮತ್ತೊಂದು ಪ್ರಯತ್ನವನ್ನು ಶುರು ಮಾಡುತ್ತಾರೆ. ಸಪೋಸ್ 2ನೇ ಪ್ರಯತ್ನದಲ್ಲಿಯೂ ಸಫಲತೆಯನ್ನು ಕಾಣದಿದ್ದಾಗ ಮತ್ತೆ 3ನೇ ಪ್ರಯತ್ನಕ್ಕೆ ಕೈ ಹಾಕುತ್ತಾರೆ. ಹೀಗೆ ಎಲ್ಲಿಯವರೆಗೆ ಅವರು ತಮ್ಮ ಪ್ರಯತ್ನಗಳನ್ನು ಮುಂದುವರಿಸುತ್ತಾರೆಂದರೆ ಎಲ್ಲಿಯವರೆಗೆ ಸಕ್ಸಸ್ ಕಾಣುವುದಿಲ್ಲವೋ ಅಲ್ಲಿಯವರೆಗೆ. Therefore friends, you should be always keep moving forward until you get success. Number 5, keep learning. Friends, ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವಾಗಲೂ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಬಯಸುತ್ತಾರೆ. ಅವರು ಎಂದೂ ಒಂದು ದೊಡ್ಡ ಸಾಧನೆ ಮಾಡಿದ ನಂತರ ಕಲಿಯುವುದನ್ನು ನಿಲ್ಲಿಸುವುದಿಲ್ಲ. ಅವರು ಯಾವಾಗಲೂ ಇನೋವೇಟಿವ್ ಆದ ವಿಷಯಗಳ ಕುರಿತು ಯೋಚಿಸುತ್ತಾರೆ. ಅವರು ಯಾರಾದರೂ ಇಂಟ್ರೆಸ್ಟಿಂಗ್ ಆದ ವ್ಯಕ್ತಿಯನ್ನು ಕಂಡಾಗ ಅವರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆಯುತ್ತಾರೆ. ಅವರು ಹೆಚ್ಚು ಹೆಚ್ಚು ಬುಕ್ಸ್ಗಳನ್ನು ಓದುತ್ತಾರೆ. ಬುಕ್ಸ್ಗಳಿಂದ ತುಂಬಾ ಕಲಿಯುತ್ತಾರೆ. ಅವರು ಫಂಕ್ಷನ್ಗಳಲ್ಲಿ ಭಾಗವಹಿಸುತ್ತಾರೆ. ಏಕೆಂದರೆ ಹೊರಗಡೆ ಸಮಾಜದಲ್ಲಿ ಏನು ನಡೆದಿದೆ, ಜನರು ಹೇಗೆ ಯೋಚಿಸುತ್ತಾರೆ, ಜನರ ಬೇಡಿಕೆಗಳೇನು ಅಂತ ತಿಳಿದುಕೊಳ್ಳಲು ಬಯಸುತ್ತಾರೆ. ಸೊ ಫ್ರೆಂಡ್ಸ್, ಹೀಗೆ ನಾನು ಮೇಲೆ ಹೇಳಿದ ವಿಷಯಗಳು ಸಾಮಾನ್ಯರಂತೆ ಕಂಡರೂ ಅವುಗಳನ್ನು ನೀವು ಸಹ ಫಾಲೋ ಮಾಡಿದಾಗ ನೀವು ಯಾವುದೇ ಫೀಲ್ಡ್ ನಲ್ಲಿದ್ದರೂ ಸರಿ, ನೀವು ಸಕ್ಸಸ್ ಹೊಂದುವುದು ಗ್ಯಾರಂಟಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.